ಇವತ್ತು ನಾನೊಂದು ಯೂಸ್ಫುಲ್ ಆಗಿರೋ ಫ್ಯಾಕ್ಟ್ನ ಡ್ರಾಪ್ ಮಾಡೋದಕ್ಕೆ ಹೋಗ್ತಿದ್ದೇನೆ. ದಟ್ ವಿಲ್ ಲಿಟ್ರಲಿ ಪವರ್ ಅಪ್ ಯುವರ್ ಲೈಫ್. ಆ್ಯಂಡ್ ತಮ್ಮನೇಲಿ ನೋಡಿನೇ ನಿಮಗೆಲ್ಲ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ ಫ್ರೆಂಡ್ಸ್. ನೀವೆಲ್ಲ ನಿಮ್ಮ ಮೊಬೈಲ್ ಫೋನ್ ಬ್ಯಾಟ್ರೀಸ್ನ ಸರಿಯಾದ ರೀತಿಯಲ್ಲಿ ಚಾರ್ಜ್ ಮಾಡ್ತಾ ಇಲ್ಲ. ರೈಟ್, ನಾನೀಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನಿಮ್ಮ ಫೋನ್ನ ಓವರ್ನೈಟ್ ಚಾರ್ಜ್ಗೆ ಹಾಕಿಡ್ತೀರಾ, ಇಲ್ಲ 100% ಆಗೋ ತನಕ ಚಾರ್ಜ್ ಹಾಕಿ ಇಡ್ತೀರಾ, ಇಲ್ಲ 0% ಆಗೋವರೆಗೂ ಚಾರ್ಜ್ ಹಾಕೋದೇ ಇಲ್ವಾ? ಇವುಗಳಲ್ಲಿ ಯಾವುದಕ್ಕಾದ್ರೂ ನಿಮ್ಮ ಆನ್ಸರ್ ಎಸ್ ಅಂತ ಇದ್ರೆ ದೆನ್ ವಿ ನೀಡ್ ಟು ಟಾಕ್. ಅಂದರೆ 0% to 100% ತನಕ ನೀವು ಎಷ್ಟು ಸಲ ಚಾರ್ಜ್ ಮಾಡ್ತೀರೋ ಅಷ್ಟು ನಿಮ್ಮ ಬ್ಯಾಟ್ರಿಯ ಲೈಫ್ ಟೈಮ್ ಕ್ವಾಲಿಟಿ ಡಿಕ್ರೀಸ್ ಆಗುತ್ತೆ. ಹಾಗಾದರೆ ಏನು ಮಾಡೋದು ಇದಕ್ಕೆ ಅಂತೀರಾ? ಇಷ್ಟೇ, ನಿಮ್ಮ ಫೋನ್ನ ಚಾರ್ಜ್ 80% ಅಥವಾ 20 to 80% ಮಧ್ಯದಲ್ಲಿದ್ದರೆ ಸಾಕು. ಇದು ನಿಮ್ಮ ಬ್ಯಾಟ್ರಿಯ ಹೆಲ್ತ್ಗೆ ಒಂಥರ ಸ್ವೀಟ್ ಸ್ಪಾಟ್ ಥರ. ರೈಟ್, ಇವಾಗ ಬ್ಯಾಟ್ರಿ ಸೇವಿಂಗ್ ಹ್ಯಾಕ್ ಕಡೆಗೆ ಒಂದು ರೌಂಡ್ ಹಾಕ್ಕೊಂಡು ಬರೋಣವಾ? ಕ್ವಿಕ್ಕಾಗಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ನಿಮ್ಮ ಫೋನ್ ಬ್ಯಾಟ್ರಿಗೆ ಹೆವಿ ಹೀಟ್ ಅಂದರೂ ಆಗೋದಿಲ್ಲ, ಹೆವಿ ಕೋಲ್ಡ್ ಅಂದರೂ ಆಗೋದಿಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಫೋನ್ನ ತುಂಬ ಹೀಟ್ ಆಗೋ ತನಕ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಹಾಗಂತ ಯೂಸ್ ಮಾಡದೆ ಕೋಲ್ಡ್ ಆಗಿರೋದಕ್ಕೂ ಬಿಡಬೇಡಿ. ನಮ್ಮೆಲ್ಲರ ಫೋನಲ್ಲೂ ಡಾರ್ಕ್ ಮೋಡ್ ಇರ್ತದಲ್ಲ, ಅದನ್ನು ಆನ್ ಮಾಡಿಬಿಟ್ರೆ ಆಯಿತು. ಇದು ನಿಮ್ಮ ಬ್ಯಾಟ್ರಿನೂ ಸೇವ್ ಮಾಡುತ್ತೆ ಮತ್ತು ನೋಡೋದಕ್ಕೊಂಥರ ಕೂಲ್ ಆಗು ಇರುತ್ತೆ, ಹೌದಲ್ವಾ? ಬ್ಯಾಕ್ಗ್ರೌಂಡ್ ಆ್ಯಪ್ಸ್ ಇರುತ್ತಲ್ಲ, ಅದೊಂಥರ ಸೀಕ್ರೆಟ್ ಕಳ್ಳಿರ್ತಾರೆ. ಸೊ ಅದನ್ನು ಮುಂಚೆ ಆಫ್ ಮಾಡಿ. ಒಂಥರ ನಮ್ಮ ಫೋನ್ಗೆ ಡಯಟ್ನಲ್ಲಿ ಇಡೋ ಥರ, ಅಂದರೆ ಯಾವ್ಯಾವ್ದು ನೆಸಸರಿ ಇರ್ತದಲ್ಲ ಅದಷ್ಟೇ ರನ್ ಆಗ್ತಿರುತ್ತೆ. ಬ್ಯಾಡ್ ಚಾರ್ಜಸ್ ಅಂದರೆ ನಮ್ಮ ಮೊಬೈಲ್ ಫೋನ್ನ ಬ್ಯಾಟ್ರಿ ಹೆಲ್ತ್ಗೆ ಬ್ಯಾಡ್ ನ್ಯೂಸ್. ಸೊ ಅರ್ಥ ಆಯ್ತಲ್ವಾ? ಹಾಗಾಗಿ ಚೀಪ್ ಆ್ಯಂಡ್ ವರ್ಸ್ಟ್ ಚಾರ್ಜಸ್ಗೆಲ್ಲ ಬಾಯ್ ಹೇಳಿ. ನಾರ್ಮಲ್ ಆಗಿ ಇರೋ ಒಂದು ಮಿತ್ ಬಗ್ಗೆ ಕ್ವಿಕ್ಕಾಗಿ ಮಾತಾಡಿ ಮುಗಿಸ್ಬಿಡುವ. ಅದೇನಂದರೆ, ನೀವು ನಿಮ್ಮ ಫೋನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಅದು 100% ಚಾರ್ಜ್ ಆಗಿರಬೇಕು, ಅಂದರೆ ಚಾರ್ಜ್ ಫುಲ್ ಆಗಿರಬೇಕು ಅಂತ. ನೋಡಿ ಫ್ರೆಂಡ್ಸ್, ಇದು ಮಾಡರ್ನ್ ಬ್ಯಾಟ್ರೀಸ್ಗೆಲ್ಲ ಅಪ್ಲೈ ಆಗೋದಿಲ್ಲ. ಇದೇನಿದ್ರು ಓಲ್ಡ್ ಜನ್ರೇಷನ್ ಫೋನ್ಗೆ ಮಾತ್ರ. ಸೊ ಓಕೆ,